ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಗುರುವಾರ. ಇದು ಮೋನ್ಮಮ್ಮ ರಿಪೇರಿ ಮಾಡಿಸ್ಕೊಬಂದಿದ್ರಲ್ಲ ಮೊಬೈಲು, ಇದು ನೋಡಿ ಹಾಳಾಯಿತು. ಮತ್ತು ಏನಂದರೆ ಅವರು ರಿಪೇರಿ ಮಾಡಿಸಿರೋದು ಹಾಳಾಗಿಲ್ಲ, ಆದರೆ ಬೀಳ್ಸಿರೋದ್ರಿಂದ ಹಾಳಾಗಿದೆ. ನಿಮಗೆ ಕ್ರ್ಯಾಕ್ ಕಾಣಿಸ್ತಾ ಇದೆಯಾ ನೋಡಿ, ಕಾಣಿಸ್ತಾ ಇದೆಯಲ್ಲ ಲೈನು, ಆ ಲೈನೇ ಹೋಗ್ಬಿಟ್ಟು ಸ್ಕ್ರೀನು ಸ್ವಲ್ಪ ಸ್ವಲ್ಪ ಬ್ಲಾಕ್ ಆಗ್ತಾ ಹೋಗ್ತು. ಅಂದರೆ ಇಲ್ಲಿಂದ ನಿಮ್ಗೇನು ಕಾಣಿಸ್ತಾ ಇದೆ, ಇಲ್ಲಿಂದ ಫಸ್ಟು ಕೆಳಗಡೆಯಿಂದ ಕಪ್ಪಗಾಗ್ತಾ ಆಗ್ತಾ 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 ಫುಲ್ಲು ಕವರ್ ಆಗೋಯ್ತು. ಬೆಳಿಗ್ಗೆ ಎದ್ದು ನೋಡಿದರೆ ಹಾನೇ ಆಗ್ತಿಲ್ಲ. ಸ್ವಲ್ಪ ಈ ತುದಿ ಏನಿದೆ, ಈ ತುದಿಯಲ್ಲಿ ಮಾತ್ರ ಅದು ಸ್ವಲ್ಪ ಬ್ಲೂ ಬರ್ತಾಯಿತ್ತು. ಅದಾದಮೇಲೆ ಅದು ಫುಲ್ಲು ಕವರ್ ಆಗಿಬಿಟ್ಟು ಹಾಳಾಗಿದೆ. ನಿಮಗೆ ಈ ಕ್ರ್ಯಾಕ್ ಆಗಿರುವಂಥದ್ದು ಲೈನ್ಸು ಎಲ್ಲ ಕಾಣಿಸುತ್ತೆ. ನಿಧಾನಕ್ಕೆ ಅಬ್ಸರ್ವ್ ಮಾಡಿದ್ರೆ ತುದಿಯಲ್ಲಿ ಸುಮಾರು ಕಡೆ ಹೋಗ್ಬಿಟ್ಟಿದೆ. 4-5 ಲೈನ್ ಬಂದುಬಿಟ್ಟಿದೆ. ಯಾವ ಥರ ಅಂದರೆ ಹೀಗೆ ಹೀಗೆ ಈ ಥರ ಎಲ್ಲ ಲೈನ್ ಬಂದ್ಬಿಟ್ಟಿದೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೂ ಅಷ್ಟೇ. ರಾತ್ರಿ ಹಿಂಗೆ ಸ್ಲಿಪ್ಪಾಗಿ ಬಿಟ್ಟಿರೋದು. ಈಗ ಬಿದ್ದಿದ್ರೆ ಅದೇನೂ ಆಗ್ತಾಯಿಲ್ಲ, ಈಗ ಬಿದ್ದಿರೋದ್ರಿಂದ ಟಪ್ ಅಂತ ಹೋಗ್ಬಿಟ್ಟಿದೆ ಗ್ಲಾಸು. ಈಗ ಮತ್ತೆ ಹೋದರೆ ಈ ಗ್ಲಾಸ್ ಹಾಕ್ಕೊಡ್ತಾರೆ, ಹಾಕ್ಕೊಟ್ಬಿಟ್ಟು ಮತ್ತೆ ದುಡ್ಡು ತೊಗೋತಾರೆ. ಆದರೆ ಬೇಡ, ಅದು ಇವಾಗ ಜೂನಿಗೆ 5 ವರ್ಷ ಆಗೋಯ್ತು ಈ ಮೊಬೈಲ್ ತೊಗೊಂಡು. ಅದಕ್ಕೆ ಬೇಡ, ಹೊಸದೇ ತೊಗೊಳ್ಳಿ ಅಂತ ಹೇಳಿದ್ದೀನಿ. 28,000 ರೂಪಾಯಿದು ನೋಡ್ಕೊಬಂದಿದ್ರು. ಅದಕ್ಕೆ 28,000 ರೂಪಾಯಿದು ನಿಮಗೆ ಅವಶ್ಯಕತೆ ಇಲ್ಲ, ಬೇಡ. ಆಮೇಲೆ ಅವರು ರಫಾಗಿ ಯೂಸ್ ಮಾಡಬೇಕು ಮಮ್ಮ, ಈ ಸಾಫ್ಟಾಗೆಲ್ಲ ಇಟ್ಕೊಳ್ಳೋದೆಲ್ಲ ಅದೆಲ್ಲ ಆಗಲ್ಲ. ಅದಕ್ಕೆ ಸ್ವಲ್ಪ 20,000 ಒಳಗಡೆ 18, 17 ಈ ಥರ ನೋಡಿ ಅಂತ ಹೇಳಿದ್ದೀನಿ. ನಾನು ಒಂದಷ್ಟು ಸರ್ಚ್ ಮಾಡಿ ನೋಡಿದ್ದೀನಿ. 16,000 ರೂಪಾಯಿ, 19 ಆ ಥರದ್ದೆಲ್ಲ ಇದೆ. ಅದನ್ನು ಯಾಕೆಂದರೆ ಈಗ ಸಡನ್ನಾಗಿ ಬೇಕು. ಇವಾಗ ಏನು ಮಾಡಿದ್ದಾರೆ ಅಂದರೆ ಬೆಕ್ಕುಗಳು ಕೌಶಿದು ಮೊಬೈಲ್ ಇದೆಯಲ್ಲ, ಅದಕ್ಕೆ ಸಿಮ್ ಹಾಕ್ಕೊಂಡು ತೊಗೊಂಡು ಹೋಗಿದ್ದಾರೆ. ಅದಕ್ಕೆ ಸಾಯಂಕಾಲ ಆದರೆ ಬಾ ಹಾಗೆ ಹೋಗೋಣ ಅಂತ ಹೇಳಿದ್ದಾರೆ. ನೋಡೋಣ. ಅಷ್ಟು ಒಂದೊಂದ್ಸರಿ ಏನು ಹೇಳ್ತಾರೆ ಅಂದರೆ ಆಯಿತು ಅಂತ ಅಂದಿರ್ತೀನಿ, ಅವಾಗ ಮಧ್ಯಾಹ್ನನೇ ಹೋಗ್ಬಿಟ್ಟು ತೊಗೊಬಂದ್ಬಿಟ್ಟಿರ್ತಾರೆ. ಅದರಿಂದ ಸಾಯಂಕಾಲ ತಂದಿಲ್ಲ ಅಂದರೆ ನಾನು ಈ ಕಡೆಯಿಂದ ಹೋಗ್ತೀನಿ, ಮಾಮ ಆಫೀಸಿಂದ ಅಲ್ಲಿ ಬರ್ತಾರೆ, ಅಲ್ಲಿ ನೋಡಿಕೊಂಡು ಯಾವುದು ಓಕೆ ತೊಗೊಂಡು ಬರಬೇಕು ಅಂತ ಪ್ಲ್ಯಾನ್ ಇದೆ. ಎಲ್ಲರೂ ಹೇಳ್ತಿದ್ರು 5 ವರ್ಷ ಬಂದಿದೆಯಲ್ಲ ಅಂತ, ಆದರೆ ಇನ್ನೊಂದು ಸ್ವಲ್ಪ ದಿನ ಬರಲಿ ಅನ್ನೋದು ಮಾಮನ ಆಸೆ ಆಗಿತ್ತು. ಅದು ನೋಡಿದ್ರೆ ಅವರೇ ಕೈಯಾರೆ ಹಾಳು ಮಾಡ್ಕೊಂಡಿದ್ದು ಅಷ್ಟೇ. ಓಕೆ, ತಿಂಡಿ ಎಲ್ಲ ಆಯಿತು. ಹಾಗೆ ನಾನು ಹೊಗೆಗೂಡ ಹತ್ರ ಒಂದು ಹಲ್ಲಿ ಇದೆ ಅಂತ ಹೇಳ್ತಾ ಇದ್ನಲ್ಲ, ಅದು ಏನಾಗಿದೆ ಅಂದರೆ ಒಂದು ಈ ಸೊಳ್ಳೆ ಹೊಡಿಯೋದಕ್ಕೆ, ಅಂದರೆ ಸೊಳ್ಳೆ ಸಾಯಿಸೋದಕ್ಕೆ ಸ್ಪ್ರೇ ಬರುತ್ತೆ ನೋಡಿ, ಅದನ್ನು ಇಲ್ಲೆಲ್ಲ ಸ್ಪ್ರೇ ಮಾಡಿದೆ. ಗೂಡೇನಿದೆ, ಈ ಲೈನು ಅಂದರೆ ಈ ಪೈಪ್ ಏನಿದೆ, ಪೈಪಿಂದ ಫುಲ್ಲು ಅದನ್ನು ಸ್ಪ್ರೇ ಮಾಡಿದೆ. ಇದು ಹಿಟ್ಟು, ಇದನ್ನು ಸ್ಪ್ರೇ ಮಾಡಿದ್ದೆ. ಆವಾಗಿಂದ ಏನೋ ಗೊತ್ತಿಲ್ಲ, ಅಲ್ಲಿ ಮೇಲಿಂದ ಗಲೀಜು ಹಾಕೋದು ಕಡಿಮೆ ಆಗಿದೆ. ನಾನು ತುಂಬ ಸರಿ ನೋಡಿದ್ದೀನಿ, ಅಲ್ಲಿ ಏನು ಮಾಡುತ್ತೆ ಅಂದರೆ ಇಲ್ಲೆಲ್ಲ ಓಡಾಡ್ತಾ ಇರುತ್ತೆ, ಇಲ್ಲಿ ಹೋಗಿ ಬರೋದು. ಮತ್ತು ಇಲ್ಲೆಲ್ಲ ನೋಡಿದ್ದೀನಿ ನಾನು, ಇಲ್ಲಿ ಬಂದು ಇಲ್ಲಿಂದ ಹೋಗ್ಬಿಡೋದು ಮೇಲಕ್ಕೆ, ಆ ಥರ ಎಲ್ಲ ಮಾಡ್ತಾಯಿತ್ತು. ಏನು ಮಾಡೋದು ಅದನ್ನು ಸಾಯಿಸೋದಕ್ಕೆ ಅಂತ ನನಗೆ ಐಡಿಯಾನೇ ಗೊತ್ತಿಲ್ಲ. ಆವಾಗ ನಾನು ಏನು ಮಾಡಿದೆ, ಇದನ್ನು ಸ್ಪ್ರೇ ಮಾಡಿದೆ. ಗೊತ್ತಿಲ್ಲ ನನಗೆ ಇದರಿಂದ ಸತ್ತಿದೆಯಾ ಅಥವಾ ಅಲ್ಲೇ ಇದೆಯಾ ಏನೂ ಗೊತ್ತಿಲ್ಲ. ಆದರೆ ಯಾವಾಗಲಾದ್ರೂ ಒಂದೊಂದ್ಸರಿ ಈ ಕಡೆ ಒಲೆ ಮೇಲೆ ಏನಂದರೆ ಅದ್ರದ್ದು ಗಲೀಜು ಬೀಳ್ತಾ ಇತ್ತು. ಅದರಿಂದ ಈಗ ಸದ್ಯಕ್ಕೆ ಅದ್ರದ್ದೇನೋ ಬೀಳ್ತಾ ಇಲ್ಲ. ಅದರಿಂದ ಅದು ಸತ್ತೋಗಿದೆಯಾ ಅಥವಾ ಬೇರೆ ಕಡೆ, ಯಾಕೆಂದರೆ ಇದ್ರ ಸ್ಮೆಲ್ಲಿಗೆ ಏನಾದರೂ ಬೇರೆ ಕಡೆ ಹೋಗಿದೆಯಾ ಗೊತ್ತಿಲ್ಲ. ಆದರೆ ಇದನ್ನು ಸ್ಪ್ರೇ ಮಾಡಿದ್ದೀನಿ, ನೋಡೋಣ ವರ್ಕ್ ಆಗುತ್ತಾ ಅಂತೇಳಿ ಮಾಡಿದ್ದೀನಿ. ನನಗೂ ಗೊತ್ತಿಲ್ಲ, ವರ್ಕ್ ಆದರೆ ಆಗಲಿ ಅಂತೇಳಿ. ಯಾಕೆಂದರೆ ಸೊಳ್ಳೆ ಜಿಳ್ಳೆ ಎಲ್ಲ ಸಾಯುತ್ತೆ ಅಂದಮೇಲೆ ಇದು ಸತ್ತೋಗ್ಬೋದು ಅಂತೇಳಿ ಮಾಡಿದ್ದೀನಿ. ಹಾಗೆ ಈ ಥರದ್ದೆಲ್ಲ ಏನಾದರೂ ಸ್ಪ್ರೇ ಮಾಡ್ತೀನಿ ಅಂದರೆ, ನೀವೇನಂದರೆ ಇಲ್ಲೇ ನಂದು ಸ್ಟವ್ ಇರೋದು ಮತ್ತು ಕೆಳಗಡೆನೇ ಸಿಲಿಂಡರ್ ಇರೋದರಿಂದ ಗ್ಯಾಸ್ನ ಆಫ್ ಮಾಡಿ ಕೆಳಗಡೆ, ಆಮೇಲೆ ಸ್ಪ್ರೇ ಮಾಡಿ, ಮತ್ತು ವಿಂಡೋ ಅಂದರೆ ಒಂದು ವಿಂಡೋ ಓಪನ್ ಆಗುತ್ತೆ ನೋಡಿ, ಅದನ್ನು ಓಪನ್ ಮಾಡಿಬಿಟ್ಟು ಎಕ್ಸಿಟ್ ಫ್ಯಾನ್ ಎಲ್ಲ ಆನ್ ಮಾಡಿ ಆಮೇಲೆ ಸ್ಪ್ರೇ ಮಾಡಿರೋದು. ಏಕೆಂದರೆ ಇದರಲ್ಲಿ ಗ್ಯಾಸ್ ಇರುತ್ತೆ. ಅದರಿಂದ ಇದು ಅಂತಲ್ಲ, ನೀವು ಸ್ಯಾನಿಟೈಸರ್ ಇರ್ಬೋದು, ಸ್ಪ್ರೇ ಏನೆಲ್ಲ ಇದೆ, ಪರ್ಫ್ಯೂಮ್ಗಳು ಅದೆಲ್ಲ ಅಷ್ಟೇ ಗ್ಯಾಸ್ ಇರುತ್ತೆ. ಅದಕ್ಕೆ ಹುಷಾರಾಗಿ ಗ್ಯಾಸ್ ಹತ್ರ ಏನಾದರೂ ಮಾಡುವಾಗ ಈ ಥರದ್ದೆಲ್ಲ ಸ್ವಲ್ಪ ಹುಷಾರಾಗಿ ಸಿಲಿಂಡ್ರೆಲ್ಲ ಆಫ್ ಮಾಡಿ ಆಮೇಲೆ ಯೂಸ್ ಮಾಡಿ.
ಓಕೆ. ಹಾಗೆ ಇನ್ನೊಂದು ಏನಂದರೆ ಆ ಪಕ್ಕದ ಮನೆ ಇದೆಯಲ್ಲ, ಅಲ್ಲಿ ಮೊನ್ನೆ ಒಂದು 15 ಡೇಸ್ ಹಿಂದೇನೋ ಅಂತೆ ಅವರು ಕ್ಲೀನ್ ಮಾಡಿಸ್ಬೇಕಾದ್ರೆ ಮನೆ ಮುಂದೆ ನಾಗರಾವು ನೋಡಿದ್ರಂತೆ, ಅಂದರೆ ಮರಿ ಅಂತೆ. ಅದಕ್ಕೆ ಈಗ ನಮ್ಮ ಮನೆ ಹಿಂದೆ ಎಲ್ಲ ಬೆಳ್ಕೊಂಡಿದೆಯಲ್ಲ, ಅದಕ್ಕೆ ಭಯ ಆಗ್ತಿದೆ ನನಗೆ ಅಲ್ಲೆಲ್ಲ ಹೋಗೋದಕ್ಕೆ. ಅಂದರೆ ಹಾವು ನೋಡಿದ್ದೀನಿ, ತುಂಬ ಸರಿ ನೋಡಿದ್ದೀನಿ, ಹಾವಂತೂ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ನನಗೆ ಈ ಹಾವು ಹೆಸರುಗಳು ಗೊತ್ತಿಲ್ಲ, ನೋಡಿರ್ತೀನಿ ಅಷ್ಟೇ. ಇದು ಈ ಹಾವು ಅದರ ಹೆಸರುಗಳೆಲ್ಲ ಅಷ್ಟೊಂದು ಗೊತ್ತಿಲ್ಲ. ಅವರು ನಿನ್ನೆ ಸಿಕ್ಬಿಟ್ಟು ಮೋನ್ ಮಾಮಂಗೆ ಆ ಥರ ಹೇಳಿದ್ರಂತೆ, ಇಲ್ಲ ಸರ್ ಅಲ್ಲಿ ನಾಗರಾವೆಲ್ಲ ನಮ್ಮ ಮನೆ ಮುಂದೆ ಎಲ್ಲ ಇತ್ತು, ನಾವು ಕ್ಲೀನ್ ಮಾಡಿಸ್ಬೇಕಾದ್ರೆ ನೋಡಿದ್ದೀವಿ, ಸಣ್ಣ ಮರಿ ಅದು ಅಂತ ಹೇಳಿದ್ರಂತೆ. ಅದಕ್ಕೆ ನನಗೆ ಭಯ ಆಯಿತು, ಇಲ್ಲೂ ಓಡಾಡ್ತಿರ್ತಿಕ್ಕೆ ನಾನು ಸುಮಾರು ಸರಿ ನೋಡಿದ್ದೀನಿ. ಅದಲ್ಲದೆ ಇನ್ನೊಂದು ಹಾವು ಬರುತ್ತೆ ನೋಡಿ, ಅದು ಏನು ಕೇರೆ ಹಾವು ಅಂತ ಹೇಳ್ತಾರಲ್ಲ, ಅದು ಕೂಡ ಸುಮಾರು ಸರಿ ನೋಡಿದ್ದೀನಿ. ನಾಗರಾವು ಅಂತ ಗೊತ್ತಿಲ್ಲ, ಅದು 1-2-3 ಸರಿ ಹಾವುಗಳು ಈ ಮೂಲೆ ಬರುತ್ತಲ್ಲ, ಈ ಕಡೆ ಮನೆಯಿಂದ ಆ ಕಡೆ ಮನೆಗೆ ಕಾಂಪೌಂಡ್ ಮೇಲೆ ಹೋಗೋದೆಲ್ಲ ನೋಡಿದ್ದೀನಿ. ಅದಕ್ಕೆ ಇದನ್ನೆಲ್ಲ ಕ್ಲೀನ್ ಮಾಡಿಸಿ ಅಂತ ಮೋನ್ ಮಾಮನ್ಗೆ ಹೇಳ್ತಾ ಇದ್ದೀನಿ. ನೋಡೋಣ ಏನು ಮಾಡ್ತಾರೆ ಗೊತ್ತಿಲ್ಲ. ನಮಗೇನಂದರೆ ಈ ಕ್ಲೀನ್ ಮಾಡಿಸಿದ್ರೆ ಮತ್ತೆ ಮಳೆ ಬೀಳ್ತಾನೆ ಇರುತ್ತಲ್ಲ, ಅವಾಗೇನು ಮಾಡುತ್ತೆ ಮತ್ತೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದರಿಂದ ಅದಕ್ಕೆ ಹೇಳಿದ್ದೀನಿ, ನೋಡೋಣ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಈ ಥರ ಕತೆ. ಓಕೆ, ಈಗ ಕೆಲಸ ಮಾಡೋಣ. ಈ ಥರ ಮೊಬೈಲ್ ಕತೆ ಈ ಥರ ಆಗಿದೆ. ರಾತ್ರಿ ಸುಮಾರು ಒಂದು 11:15 ಆ ಥರ ಟೈಮಲ್ಲಿ ಮೊಬೈಲ್ ಆ ಥರ ಹಾಳಾಗಿರೋದು. ಇವತ್ತು ಒಂದು ಖರ್ಚಿಗೆ ಈ ಥರ ದುಡ್ಡು ಎಲ್ಲೋಗುತ್ತೆ ಅಂತ ಅನ್ಕೋತೀವಿ ನೋಡಿ. ಸುಮ್ಮನೆ ಮೊನ್ನೆ ಸೋಮವಾರ ಅನ್ಸುತ್ತೆ, ಸೋಮವಾರ ಸುಮ್ಮನೆ ಇದ್ದಕ್ಕಿದ್ದಂಗೆ ಅದಕ್ಕೆ 3,000 ರೂಪಾಯಿ ಹಾಕಿದ್ವಿ. ಅದೇ ಏನಂದರೆ ನೀರಲ್ಲಿ ಹೋಮ ಮಾಡ್ದಂಗೆ ಹೋಗ್ಬಿಡ್ತು ಒಂದೇ ಸರಿ. ಇವತ್ತು ಒಂದು 20,000. ಹೀಗೆ ದುಡ್ಡು ಎಲ್ಲೋಗುತ್ತೆ ಅಂದರೆ ಈಗ ಅಲ್ಲಿ ಇಲ್ಲಿ ಹೋಗ್ತಾನೆ ಇರುತ್ತೆ. ನಾವು ಅಂದ್ಕೊಳ್ಳೋದು ನಾವು ಅಷ್ಟೊಂದು ದುಡ್ಡು ದುಡಿತೀವಿ, ಎಲ್ಲೂ ಕೊಟ್ಟಿರಲ್ಲ, ಎಲ್ಲೋಯ್ತು ಅಂದರೆ ಈ ಥರ ಯೋಚನೆ ಮಾಡಿದಾಗ ಎಲ್ಲೂ ಹೋಗಿರಲ್ಲ, ಈ ಥರನೇ ಹೋಗಿರುತ್ತೆ. ನಾವು ಸುಮ್ಮನೆ ಎಲ್ಲೆಲ್ಲೋ ವೇಸ್ಟ್ ಮಾಡಿರಲ್ಲ, ಈ ಥರ ಹೋಗಿರುತ್ತೆ. ಅದನ್ನ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ, ಇದಕ್ಕೆ ಇಲ್ಲಿ ಕೊಟ್ಟೆ, ಇಷ್ಟು ಕೊಟ್ಟೆ, ಅಷ್ಟು ಕೊಟ್ಟೆ. ಕೌಂಟ್ ಮಾಡಿದ್ರೆ ಅಲ್ಲಿ ಲೆಕ್ಕ ಅಲ್ಲೇ ಸಿಗುತ್ತೆ. ನಾವು ಆ ಥರ ಅನ್ಕೋತಾ ಇರ್ತೀವಿ, ಅಷ್ಟು ಸಂಬಳ ಬರುತ್ತೆ, ಏನಾಯಿತು ಅಂದರೆ ಈ ಥರ ಹೋಗ್ಬಿಡುತ್ತೆ. ಓಕೆ, ವಿಡಿಯೋನ ಮೇಲೆ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಬಂದು ಇವಾಗ 12:15 ಆಗ್ತಾಯಿದೆ. ಏನಕ್ಕೆ ಲೇಟ್ ಆಯಿತು ಅಂದರೆ ಇನ್ನೂ ಕೆಲಸಗಳು ಮುಗ್ದಿಲ್ಲ. ಯಾಕೆ ಅಂದರೆ ಕಾಂಟ್ರಾಕ್ಟರ್ ಬಂದಿದ್ದರು, ಇವತ್ತೊಬ್ಬರು ಬಂದು ಮತ್ತೆ ಅದೇ ನೋಡಿಕೊಂಡು ಹೋಗಿದ್ದಾರೆ. ಇವಾಗ ಇಬ್ಬರು ಬಂದು ಹೋಗಿದ್ದಾರೆ. ಒಬ್ಬರು ಕೊಟೇಶನ್ ಕೊಡಿ ಅಂದರೆ ಕೊಟ್ಟಿಲ್ಲ ಅವರು. ಅದಾದಮೇಲೆ ಇವ್ರು ಬಂದಿದ್ದಾರೆ, ಗೊತ್ತಿಲ್ಲ ಇವರು ಯಾವಾಗ ಕೊಟೇಶನ್ ಕೊಟ್ಟು ಯಾವಾಗ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅಂತ. ಓಕೆ, ಅದಕ್ಕೆ ನಾನು ಅದನ್ನೆಲ್ಲ ತೋರಿಸಿ ಹೇಳಿ ಮತ್ತೆ ಮನೆ ಒಳಗಡೆ ಎಲ್ಲ ತೋರಿಸಿ ಬರೋದಕ್ಕೆ ಲೇಟ್ ಆಯಿತು. ಹಾಗೆ ನಲ್ಲಿ ಏನಾಗಿದೆ ಅಂದರೆ ಇಲ್ಲಿ ನೀರು ಆನ್ ಮಾಡಿದರೆ ಸ್ವಲ್ಪ ಈ ಥರ ಸ್ಲೋ ಬರ್ತಾ ಇದೆ, ನಿಮಗೆ ಕಾಣಿಸ್ತಾ ಇದೆಯೇನೋ ಗೊತ್ತಿಲ್ಲ, ಕರೆಕ್ಟಾಗಿ ಬರ್ತಾ ಇಲ್ಲ, ನೀರು ಸ್ಲೋ ಬರ್ತಿದೆ. ಅದಕ್ಕೆ ಇಲ್ಲಿ ಫಿಲ್ಟರ್ ಇರುತ್ತೆ ನೋಡಿ, ಒಂದು ನೋಡಿ ಈ ಥರ ಫಿಲ್ಟರ್ ಹಾಕಿರ್ತಾರಲ್ಲ, ಇದೇನಾಗೋಗಿರುತ್ತೆ, ಇಲ್ಲೆಲ್ಲ ಬ್ಲಾಕ್ ಆಗೋಗಿರುತ್ತೆ. ಇವಾಗ ನಾನು ಇದನ್ನು ಕ್ಲೀನ್ ಮಾಡಿ ಹಾಕಿದರೆ ಮತ್ತೆ ಇಲ್ಲೂ ಕೂಡ ಬ್ಲಾಕ್ ಆಗಿಬಿಟ್ಟಿರುತ್ತೆ. ನೋಡಿ ಕಾಣಿಸ್ತಿದೆಯಾ, ಈ ಥರ ಎಲ್ಲ ಕಪ್ಪಗಾಗ್ಬಿಟ್ಟಿರುತ್ತೆ. ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಹಾಕಬೇಕು. ಫಿಲ್ಟರ್ ಹಾಕಿಲ್ಲ ಅಂದರೆ ಏನಂದರೆ ಹಿಂಗೆ ಓಪನ್ ಮಾಡಿದ ತಕ್ಷಣ ನೀರು ಜೋರು ಬಂದ್ಬಿಡುತ್ತೆ. ಫಿಲ್ಟರ್ ಹಾಕಿದ್ರೆ ಸ್ವಲ್ಪ ಕಡಿಮೆ ಬರುತ್ತೆ ನೀರು ಅಂತ ಹೇಳಿ ಅಷ್ಟೆ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಥರ ಬ್ರಷ್ ಬರುತ್ತೆ ನೋಡಿ, ಇದು ಇದರಲ್ಲಿ ಕ್ಲೀನ್ ಮಾಡ್ಬೋದು. ಇದರಲ್ಲಿ ಸ್ವಲ್ಪ ಕಷ್ಟ ಅನಿಸಿದ್ರೆ ನಾನು ಸ್ವಲ್ಪ ಏನು ಮಾಡ್ತೀನಿ ಅಂದರೆ ಆಸಿಡ್ ಹಾಕ್ಬಿಡ್ತೀನಿ. ಇದ್ರ ಸಮಸ್ಯೆನೇ ಇರಲ್ಲ. ಸ್ವಲ್ಪ ಆಸಿಡ್ ಹಾಕ್ಬಿಟ್ರೆ ಆವಾಗ ಏನು ಮಾಡ್ತೀನಿ, ಒಂದೊಂದೇ ಮಾಡಲ್ಲ, ಆಸಿಡ್ ಹಾಕಿದಾಗ ಎಲ್ಲ ನಲ್ಲಿದು ಕೂಡ ಬಿಚ್ಚಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅಂದರೆ ಎಲ್ಲ ನಲ್ಲಿದು ಬಿಚ್ಚಿಬಿಟ್ಟು ಆಸಿಡ್ ಹಾಕ್ಬಿಟ್ಟು, ಆಸಿಡ್ ಹಾಕಿದ ತಕ್ಷಣ ಹೋಗುತ್ತೆ. ಮತ್ತೇನು ಈ ಥರ ಚಾಕುವಲ್ಲಿ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ. ಇದು ಒಂದೇ ಆಗಿರೋದ್ರಿಂದ ಚಾಕು ಅಲ್ಲೇ ಮಾಡ್ತಾ ಇದ್ದೀನಿ.
ಈ ಸಣ್ಣ ಸಣ್ಣ ಹೋಲ್ ಇದೆಯಲ್ಲ, ಈ ಹೋಲ್ಗಳು ಇಲ್ಲೇ ಬ್ಲಾಕ್ ಆಗೋಗಿರುತ್ತೆ. ನಮ್ಮ ಬೆಕ್ಕಳು ಏನಾಗಿದೆ ಅಂದರೆ ಕೆಳಗಡೆ ಹೋಗಿದೆ. ಈಗ ಒಂದು ಸುಮಾರು ದಿನದಿಂದ ಇಲ್ಲೇ ಇದೆಯಲ್ಲ, ಅದೇನಾಗಿದೆ, ನಾನು ಡೋರ್ ಕ್ಲೋಸ್ ಮಾಡಿದ್ದೀನಿ. ನಾವಿದ್ರಷ್ಟೇ ಅದಕ್ಕೆ ಓಪನ್ ಮಾಡಿಬಿಟ್ಟು ಬಿಡಬೇಕು ಆಟ ಆಡೋದಕ್ಕೆ, ಇಲ್ಲಾಂದರೆ ಬಿಡಬಾರ್ದು. ಫುಲ್ಲು ಗಲೀಜು ಮಾಡಿ ಮಡಗುತ್ತೆ ನೋಡಿ. ಕ್ಲೀನಾಗಿ ಈಗ ಓಲೆಲ್ಲ ಕಾಣಿಸ್ತಾ ಇದೆ. ನೋಡಿ ಇವಾಗ ನೀಟಾಗಿ ಬರ್ತಾ ಇದೆ. ಇಷ್ಟೇ, ಅವಾಗವಾಗ ಈ ಥರದ್ದೆಲ್ಲ ಕ್ಲೀನ್ ಮಾಡ್ಕೊತಾ ಇರಬೇಕು. ಓಕೆ, ಕೆಲಸ ಇದೆ, ಆಮೇಲೆ ಸಿಗೋಣ. ಅವ್ರು ಬಂದ್ರಲ್ಲ, ಕಾಫಿ ಅದು ಇದೆಲ್ಲ ಮಾಡಿಕೊಟ್ಟೆ ನೋಡಿ. ಪಾತ್ರೆ ಎಲ್ಲ ತೊಳೆದಿದೆ ಅಷ್ಟೇ, ಇನ್ನೇನು ಕೆಲಸ ಆಗಿರಲಿಲ್ಲ. ಅಷ್ಟೊತ್ತಿಗೆ ಬಂದರು ಅಂದರೆ ಬೇಗ ಬಂದಿದ್ದಾರೆ. ನಾನು ಇವಾಗ ಮನೆ ಒರೆಸ್ದೆ, ನೋಡಿದೆ ಹೊರಗಡೆ ಮಳೆ ಬರ್ತಾ ಇದೆ. ಈ ಗುಮ್ಮಡಿ ಮಳೆ ಬರ್ತಿದವ. ನಾಲ್ಕು ಜನ ಹೊಲಿಗಿದೆ, ಎಲ್ಲೋಗಿದ್ದಾರಪ್ಪ. ಸ್ವಲ್ಪ ಜೋರಾಗಿ ಬಂತು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ ನೋಡಿ. ಕರೆಕ್ಟಾಗಿ ಟೈಮ್ ಬಂದು 1 ಗಂಟೆ. ಟೈಮ್ ಬಂದು 3 ಗಂಟೆ ಆಗ್ತಾ ಇದೆ. ಮಳೆ ಹೊರಗಡೆ ಬಿಟ್ಟು ಬಿಟ್ಟು ಬರ್ತಾ ಇದೆ. ನಿನ್ನೆ ಈ ಥರ ಇರಲಿಲ್ಲ, ಸ್ವಲ್ಪ ಮೋಡ ಇತ್ತು ಬಿಟ್ಟರೆ ಮಳೆ ಏನಿರಲಿಲ್ಲ. ಇವತ್ತಂತೂ ಮಳೆ ಬರೋದು ನಿಲ್ಲೋದು, ಮಳೆ ಬರೋದು ನಿಲ್ಲೋದು, ಈ ಥರ ಆಗ್ತಾ ಇದೆ. ಇವಾಗಲೂ ಅದೇ ಥರನೇ ಸ್ವಲ್ಪ ಜೋರಾಗಿ ಬೀಳ್ತಾ ಇದೆ ಮಳೆ. ಈ ಥರ ಇವತ್ತು ಬೆಳಿಗ್ಗೆಯಿಂದನೂ ಇದೇ ಥರನೇ, ಅಂದರೆ ಒಂದು 12 ಗಂಟೆ ಮೇಲೆ ಈ ಥರ ಆಗ್ತಾ ಇದೆ. ಹಾಗೆ ಊಟ ಎಲ್ಲ ಆಯಿತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗಾದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ.